ಅಭಿನಂದನೆಗಳು. 20 ವರ್ಷ ನಾಟಕ ಒಂದು ರಂಗತಂಡ ಕಟ್ಟೋದು ತುಂಬ ಕಷ್ಟ. ಆಮೇಲೆ ಇಲ್ಲಿ 3 ಜನಕ್ಕೆ ಸನ್ಮಾನ ಆಗಿದೆ. ಅವ್ರ ಬಗ್ಗೆ ಒಂದೊಂದೇ ಮಾತು. ವಿಜಯಮ್ಮ ಜೊತೆ ನಾನು 20 ವರ್ಷ ಅವರ ಪ್ರೀತಿ, ವಿಶ್ವಾಸ ಮತ್ತು ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡ್ಕೊಂಡು ಬಂದವನು. ಸುಚಿತ್ರದಲ್ಲಿ 2 ದಶಕಗಳ ಕಾಲ ಸಾಹಿತ್ಯ ಸಂಜೆ ಮಾಡಬೇಕಾದ್ರೆ ಅಮ್ಮ ನಮ್ಮ ಜೊತೆಯಲ್ಲೇ ಕೆಲಸ ಮಾಡಿದ್ರು. ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು. ಇನ್ನೊಂದು ನಾಗಮಣ್ಣ ಸರ್, ಅವರು 40 ಸಿನಿಮಾ ಮಾಡಿದ್ರು ಕೂಡ ನೀವು ಅವರ ರಂಗಭೂಮಿನ ಇದುವರೆಗೂ ಬಿಟ್ಟಿಲ್ಲ. ಎಂಥ ನಾಟಕಗಳಾದ್ರೂ, ಅವ್ರ ತಂಡದ ನಾಟಕಗಳಾದ್ರೂ ಕಲರ್ ಡ್ರೆಸ್ ಹಾಕೊಂಡು ಹುಡುಗರ ಜೊತೆ ಹುಡುಗರಾಗಿ ಭಾಳ ಖುಷಿಯಾಗಿರ್ತಾರೆ. ಅದು ನಮಗೆಲ್ಲರೂ ಬಹಳ ಸ್ಫೂರ್ತಿ. ಆಮೇಲೆ ಸುರೇಶ್ ಅಂಗಡಿ ವಿಭಿನ್ನವಾಗಿ ಯೋಚಿಸುವ, ಅವ್ರ ಜೊತೆ ನೀವು ಇದ್ದರೆ ಒಂದು ಅರ್ಧ ಗಂಟೆ ಇದ್ರೂ ನಾಟಕ ರಂಗಭೂಮಿ ಬಗ್ಗೆ ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಬೇಕು ಎಲ್ಲ ಸಿಗುತ್ತೆ. ನಮ್ಮ ತಂಡ ಸಂಚಯ ತಂಡಕ್ಕೆ ಒಂದು ಭಿನ್ನವಾದ ಪ್ರತಿಬಿಂಬಗಳು ಅಂತ ನಾಟಕ ಮಾಡಿದ್ರು. ಅದು ನಾವು ಮರೆಯಕ್ಕೆ ಸಾಧ್ಯ ಇರಲಿಲ್ಲ. ಅಲ್ಲಿಂದ ನಾವು ತುಂಬ ಮುಂದೆ ಬಂದಿದ್ದೀವಿ. ಅವರು ಇನ್ನೊಂದು ನಾಟಕ ಮಾಡೋದಕ್ಕೆ ನಮಗೆ ತುಂಬ ಆಟ ಆಡಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಇವಾಗಾದರೂ ಈ ನಾಟಕ ಮಾಡಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಸುರೇಶ್ ಅಂಗಡಿ ಸರ್ ಅವ್ರ ಕನಸನ್ನು ಹೇಳಿದ್ರು. ಆ ಕನಸನ್ನು ನನಸು ಮಾಡೋಕ್ಕಾಗಬೇಕಾದ್ರು ದಯಾನಂದ್ ಅವರೇ. ಅವ್ರು ಆದಷ್ಟು ಬೇಗ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರಲಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀಯುತ ಗಣೇಶ್ ಶೆಣೈ ಅವರು ನಮ್ಮ ದೃಶ್ಯ ರಂಗತಂಡದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ.